स्वागत है आपका बी न्यूज नेशन में। मैं हूं आबिद हुसैन शेख। सरकारी स्कूल की गिरी छत, बाल बाल बचे बच्चे। घटना बीजापुर जिला मुद्देबिहार तालुका के सरकारी स्कूल की है, जहां छत का एक बड़ा हिस्सा गिरने से बाल बाल बचे पढ़ने वाले बच्चे। शहर की सरकारी उर्दू एंड इंग्लिश मीडियम स्कूल में यह हादसा पेश आया है, जब बच्चे और टीचर्स प्रेयर के लिए बाहर स्कूल के मैदान में थे। उस समय क्लासरूम की छत का एक हिस्सा टूटकर गिरा। शुक्र है कि क्लासरूम में कोई नहीं था मौजूद, वरना जानी नुकसान भी हो जाता। पुरानी इमारत होने के चलते इस तरह की यह घटना घटी है। इस स्कूल में दोबारा किसी भी बड़ी अनहोनी से पहले इसकी मरम्मत करे शिक्षा विभाग, ताकि बच्चों को सुरक्षित पढ़ाया जा सके। घटना की जानकारी मिलते ही स्कूल पहुंचे बच्चों के माँ बाप और सीएमसी के मेंबर्स। ಸ್ವಲ್ಪ ಮ್ಯಾಲ ಹೋಗೋದನ್ನ ಇದನ್ನ ಮಾಡ್ತೀವಿ. ಮೇಡಮ್ ಅವರೇ, ವೆರಿ ಸರ್ ಸಾಹೇಬ್ ಇದಕ್ಕೆ ಸ್ಲಾಬ್ಗೆ ಇಲ್ಲೇ ಇಲ್ಲದ ಅದಕ್ಕೆ ಜಂಟ ಇಲ್ಲದ ಸಾಹೇಬ್ರು ಬಳಿ ಬಂತಂದ್ರೆ ಆಗಿ ನೋಡ್ರಿ ಗೋಡಿ ಈಗ ಇದು ಮ್ಯಾಲಿನ ಕರೆಕ್ಟ್ ಆದ್ರೆ ಇದು ಸೋರು ಈಗ ಮತ್ತೆ ಇದೆಲ್ಲ ಜಾಗ ಮಕ್ಕಳು ಕೊಡ್ಲಾಕ ಇದಕ್ಕೆ ಸುಮ್ಮ ಸಿಮೆಂಟ್ ರಿಪೇರ್ ಮಾಡ್ಕೊಂಡು ಮನೆ ಬೆಳಿ ಬಂದ ಅದೇ ಸರ್ ಇದು 20 ವರ್ಷ ಸರ್ ಇದು ಅರ್ಜಿ ಸರ್ ಬಟ್ ಏನು ಮಾಡೋದು ಉರ್ದು ಅನ್ನೋದು ಕೇರ್ಲೆಸ್ ಇಲ್ಲ ಇದೆ ನಾವು ಯಾವ ಕೇರ್ಲೆಸ್ ಅನ್ನೋದು ಕೇರ್ಲೆಸ್ ಉರ್ದು ಅಂತ ಹೇಳಿ ನಾವು ಕೇರ್ಲೆಸ್ ಮಾಡಿದ್ದೇವೆ ಮೊನ್ನೆ ಎಣ್ಣೆ ದುಡ್ಡು ಇದು ಮಾಡ್ತಾರೆ ಶಾಂಕ್ಷನ್ ಮಾಡಿ ಶಾಂಕ್ಷನ್ ಆಗ್ತದೆ ಮರಿಗಳು ಎಲ್ಲ ಇಲ್ಲ ನಮ್ದು ಯಾಕೆ ಮಾಡಿರ್ತಿಲ್ಲ ಗೆದ್ದನ್ ಬರಿದು ಅದು ಸ್ವಲ್ಪ CS ಅವರೇ ಸ್ಯಾಂಕ್ಷನ್ ಮಾಡಿದೆ ಸರ್ ನೀವು ಏನು ಹೊರಡಿ ಕಳಿಸ್ತೀರಿ ಅದು ಮಾಡ್ತಾರೆ ನಾವು ಈಗ ಆಲ್ರೆಡಿ ನಾವು ಈಗ ಶಾಲೆಗಳ ಬಗ್ಗೆ ಸಾಕಷ್ಟು ಯಾವ ದೂರಿದೆ ಇವಾಗ ಮುಂದಾಗ ಬಿದ್ದಿದ್ರೆ ಏನು ನಾವು ಜನಕ್ಕೆ ನೀವು ಜನಕ್ಕಿದ್ರಿ ಇಲ್ಲ ಎಲ್ಲೋಕ್ಕಿಂತ ತೊಂದರೆ ಅದು ಎಲ್ಲ ಇದ್ದಾಗ ಇದು ಆವಾಜ್ ಬಂತ್ರಿ ಬೆಳೆದು ನಾವೆಲ್ಲ ಟೀಚರ್ಸ್ ಓಡಿ ಬಂದು ನೋಡಿದಾಗ ಎಲ್ಲ ಕುಸ್ತಿತ್ತು, ಎಲ್ಲ ಮಕ್ಕಳು ಪಾಟಿ ಚಿಲ್ಲಿದ್ದು. ಹೀಗಾಗಿ ನಾವು ಸಾಹೇಬ್ರಿಗೆ ಫೋನ್ ಮಾಡಿದ್ವಿ. ಇದು 6 ವರ್ಷದಿಂದ ನಾನು ನೋಡಕತ್ತೀನಿ. ಒಂದು ಸಲ ರಿಪೇರಿ ಹಾಕಲಿಲ್ಲ ಅವರು. ಪ್ರತಿ ಸಲ ನಾನು ಆಫೀಸಿಗೆ ಕೊಟ್ಟಿದ್ದೆ. ಈ ಸಲ ಕೊಡ್ಬೇಕಂತ ಅವರು ಹೇಳ್ಯಾರ. ಮತ್ತೆ ಏನು ಮಾಡ್ತಾರೆ ನೋಡ್ಬೇಕು. ಮಾರ್ಚ್ನಾಗ ಕೊಟ್ಟು ಬಂದೀನಿ. ಇವರು ಮಾಡಿಲ್ಲ ಕೆಲಸ, ಅಲ್ಲಿ ಹೋದೆ. ಎಷ್ಟು ಮಕ್ಕಳು ಅದಾರ? 436 ಮಕ್ಕಳು ಅದಾವ ರೀ. ಕೊಠಡಿ 13 ಅದಾವೆ. ಅದ್ರಾಗ 4 ಮೇಜರ್ ರಿಪೇರಿ ಅದಾವೆ, ಡೆಮೋಲಿಷನ್ ಮಾಡಿ. ಅದ್ರಾಗ ಆಫೀಸ್ ರೂಮ ನಾ 10 ಕ್ಲಾಸ್ ನಡೆಸ್ಬೇಕು ರೀ. 1 to 8 ಹಾಗೂ ಇಂಗ್ಲೀಷ್ ಮೀಡಿಯಮ್ 2 ಕ್ಲಾಸ್ಗೆ 11 ಟೀಚರ್ಸ್ ಅದಾವೆ ರೀ. ಈಗ ಆಲ್ರೆಡಿ 36 ಮಕ್ಕಳು ಅದಾವು. 12 ಜನ ಶಿಕ್ಷಕರು ಅದಾವ. 13 ರೂಮ್ ಅದಾವೆ. 13 ರೂಮ್ನಲ್ಲಿ 9 ರೂಮ್ ಬಳಕೆಗೆ ಯೋಗ್ಯ, 4 ರೂಮ್ ಬಳಕೆಗೆ ಯೋಗ್ಯ ಇಲ್ಲ. ಹಾಗಾಗಿ ನಾವೇನು ಮಾಡೀವಿ, 4 ರೂಮನ್ನು ರಿಪೇರಿಗೂ ಕೊಟ್ಟಿವಿ. ಇನ್ನೂ 4 ರೂಮು ಮಕ್ಕಳ ಬೇಡಿಕೆಗೆ ಅನುಗುಣವಾಗಿ 4 ರೂಮ್ ಏನಪ್ಪ ಹೆಚ್ಚುವರಿ ಕೊಟ್ಟಿವಿ ಕೇಳಿವಿ. ಅದಕ್ಕೆ 96 ಲಕ್ಷ ಅಮೌಂಟ್ನು ಹಾಕಿಕೊಟ್ಟಿವಿ. 96 ಲಕ್ಷ ಮತ್ತು ಬಂತಂದ್ರೆ ನಿಮಗೆ 4 ರೂಮ್ ಏನಪ್ಪ ಅಂತಂದ್ರೆ ಇವು ಕಟ್ಕೊಂಡ್ಬಿಡಿ, ಅಥವಾ ಅಷ್ಟೊತ್ತಿಗೆ ರಿಪೇರಿ ಬಂದರೆ ರಿಪೇರಿ ಮಾಡ್ಕೊಳ್ಳೋದು. ಇನ್ನೊಂದು ಯಾವುದು ಮುಂದೆ 8 ಲಕ್ಷ ರೂಪಾಯಿ ರಿಪೇರಿ. ಅದೇ 8 ಲಕ್ಷ ರೂಪಾಯಿ ರಿಪೇರಿಗೆ ಐತಿ. ಮುಂದೆ ಹೋಗ್ತದೆ ಮುಂದೆ ಕಳಿಸ್ತಿರೋ ಗೊತ್ತಾಗುತ್ತೆ. ಅಲ್ಲ ಈಗ ನಮ್ಮ ಹತ್ರ 8 ವರ್ಷ ಈಗ 8 ವರ್ಷ ಇದೇ ಮಾಡ್ಕೊಂಡು ಬಂದೀವಿ ನಾವು. ದಿನ ಅರ್ಜಿ ಕೊಡೋದು ಒಟ್ಟೆ ಯಾವ್ದು ಕೇರ್ಲೆಸ್ ಹೊಟ್ಟೆ ಯಾರೊಬ್ಬರು ಸತ್ಯದಿಂದ. ನಾನು ಮೇಡಮ್ ಮೊದಲು ನಿಮಗೆ ಹೇಳಿದ್ದೆ 2 ರೂಮಿಂದ ರಿಪೇರಿ ಹಾಕಿನಂತ. ಬಂದೇ ಇಲ್ಲ. ಹಾಂ
ಮೊದಲು ಹಾಕಿ ಕಳಿಸಿ ಕಂಪೌಂಡ್ ಹೇಳಿ ರಗಡಾತ್ ಒಂದು ಮಾಡ್ಲಿ ಕಡೆಗೆ ನಾವು ಪಟ್ಟಿ ಹಾಕಿ ನಾವು ಸರ್ ಕಂಪೌಂಡ್ ನಮ್ಮ ಇವು ಸಿಟಿ ಹೆಂಗಾಗ್ಯಾವಪ್ಪ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ ಇದ್ದಂದ್ರೆ ಅವ್ರು ನರೇಗಾ ಯೋಜನೆ ಒಳಗಡೆ ಹಾಕ್ತಾರೆ ನಾವು ಮುನ್ಸಿಪಾಲಿಟಿಗೆ ಬರೋದು ಸಾಕಾಗಿದೆ ಅವ್ರು ಮುನ್ಸಿಪಾಲಿಟಿಗೆ ಬರೋದಿಲ್ಲ ಅಂತ ನಾವು ನಾವು ನಿಮ್ಮ ಕಡೆ ಬಂದಿದ್ದೇವೆ ಬಂದಿದ್ವಿ ಇಲ್ಲ ನಾವು ನೀವು ಅಧ್ಯಕ್ಷರ ಮುಂದೆ ಇವರು ನಾವು ಕೂಡ ಚರ್ಚೆ ಮಾಡಿದೆ ಬಟ್ ಅವ್ರು ನಮ್ಮ ಹತ್ರ ₹1 ಇಲ್ಲ ಅದು ಗೈಡ್ಲೈನ್ ಬಂದ್ರೆ ನಾವು ಕೊಡ್ತೀವಿ ಇಲ್ಲ ಇಲ್ಲ ಗೈಡ್ಲೈನ್ ಸೆಸ್ ಐತಿ ಸೆಸ್ ಎಲ್ಲಿ ಹೋಯ್ತು ಅದು ಇಲ್ಲ ಗೈಡ್ಲೈನ್ಸ್ ಇರೋಲ್ಲ ಅಲ್ರಿ ನಮ್ದು 10 ಕ್ಲಾಸ್ ನಡೆಸ್ಬಿಟ್ರಿ ನಾವು ಎಜುಕೇಶನ್ ಎಲ್ಲಾಗೂ ಬರ್ತದೆ ಸರ್ ಅದು ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಲ್ಲರಿಗೂ ಯೂಸ್ ಆಗ ಮತ್ತು ನಮ್ಮ ಶಾಲೆ ರೋಗ ನಮ್ದು ಶಿಕ್ಷಣಕರ ನಮ್ಮ ಶಾಲೆಗಳಿಗೆ ಕೊಡ್ಬೇಕಲ್ಲ ಇಲ್ಲ ಅಂತ ಹೇಳಿದ್ರೆ ಅವತ್ತು ನಿಮ್ಮ ಮುಂದೆ ಇಟ್ಕೊಂಡೆ ಮಾತಾಡಿದೆ ನಾನು ಅವತ್ತು ನಾವು ಕೇರ್ಲೆಸ್ ಮಾಡಿದ್ದು ನಿಮ್ಮ ಲಿಸ್ಟ್ ಇರ್ತಿರ್ಲಿಲ್ಲ ಟೀಚರ್ದು ಹೆಂಗ ಪ್ರಾಬ್ಲಮ್ ಟೀಚರ್ ಕೇಳ್ತು ಅದನ್ನೂ ಪ್ರಾಬ್ಲಮ್ ಸರ್ ಮಕ್ಕಳು ಹೆಚ್ಚದಾವ ಗಮನ ನಿಮ್ದು ಈ ಕಡೆ ನಮ್ಮ ಜಿಲ್ಲಾದಾಗ ನಮ್ದು ನಿಮ್ಮ ಶಾಲೆಗಳಿಗೆ ನಾವು ಟೀಚರ್ಸ್ ಕೊಡ್ತೀವಿ ಜಾಸ್ತಿ ಏನಪ್ಪ ಅಂತಂದ್ರೆ ಇಲ್ಲಿ ಒತ್ತು ಕೊಡ್ತೀವಿ ಭಾಳ ಸಲನೂ ಇಲ್ಲಿ ಬರ್ತೀವಿ ನಾವು और खबरों के लिए देखते रहिए बी न्यूज़ नेशन।